ಬಾಗಲಕೋಟೆ ಲೋಕಸಭಾ ಕ್ಷೇತ್ರ ದಿನದಿಂದ ದಿನಕ್ಕೆ ಕಾವನ್ನು ಪಡೆದುಕೊಂಡು ಸಾಗ್ತಾ ಇರುವಂಥದ್ದು. ಈಗಾಗಲೇ ಅಭ್ಯರ್ಥಿಗಳು ಬಿರುಸಿನ ಪ್ರಚಾರವನ್ನು ನಡೆಸ್ತಾ ಇದ್ದಾರೆ. ಪ್ರಮುಖವಾಗಿ ಹೇಳಬೇಕೆಂದರೆ ಸಂಯುಕ್ತ ಪಾಟೀಲ್ ಅವರು ಕೂಡ ಈಗಾಗಲೇ ಕ್ಷೇತ್ರದಲ್ಲಿ ಮಿಂಚಿನ ಸಂಚಾರ ನಡೆಸ್ತಾ ಇರುವಂಥದ್ದು. ಅವ್ರನ್ನ ಮಾತಾಡ್ಸೋಣ, ಸದ್ಯದ ಮಟ್ಟಿನ ಟ್ರೆಂಡ್ ಹೇಗಿದೆ ವಾತಾವರಣ ಅಂತಂದು. ಮೇಡಮ್, ಈಗಾಗಲೇ ಆಲ್ಮೋಸ್ಟ್ ಆಲ್ ಎಲ್ಲ ಕಡೆ ಓಡಾಡ್ತಾ ಇದ್ದೀವಿ, ಹೇಗೆ ರೆಸ್ಪಾನ್ಸ್ ಸಿಗ್ತಾ ಇದೆ? ಸರ್, ಜನರ ರೆಸ್ಪಾನ್ಸ್ ತುಂಬ ಪಾಸಿಟಿವ್ ಆಗಿದೆ. ವಿಶೇಷವಾಗಿ ನಮ್ಮ ಕಾರ್ಯಕರ್ತರಲ್ಲಿ ಇರುವಂಥ ಹುಮ್ಮಸ್ಸು ಐ ಥಿಂಕ್ ಅದು ಅನ್ಮ್ಯಾಚ್ಡ್. ಸೊ ನಂಗೆ ತುಂಬ ಖುಷಿ ಆಗ್ತಾಯಿದೆ. ನಾವೆಲ್ಲರೂ ಕೂಡ ಈ ಎಲೆಕ್ಷನನ್ನು ಭಾಳ ಒಗ್ಗಟ್ಟಿನಿಂದ ಹೆಗ್ಲಿಗೆ ಕೊಟ್ಟು ಮಾಡ್ತೀವಿ ಅನ್ನೋ ನಂಬಿಕೆ ಸರ್ ನನಗೆ. ಈ ಕ್ಷೇತ್ರದಲ್ಲಿ ಒಂದು ಕಡೆ ಕೆಲವೊಂದು ಭಾಗದಲ್ಲಿ BJP ಅಸಮಾಧಾನಿತ ನಾಯಕರು ಇದ್ದಾರೆ. ಅವ್ರನ್ನ BJP ನಿರ್ಲಕ್ಷ್ಯ ಮಾಡಿದೆ ಅಂತಂದು ಅವ್ರನ್ನ ಸೆಳೆದುಕೊಳ್ಳುವ ನಿಟ್ಟಿನಲ್ಲಿ ಪ್ರಯತ್ನ ಆಗ್ತಾ ಇದೆ ಅಂತ ಕೇಳಿ ಬರ್ತಾ ಇದೆ. ಆ ಥರ ಪ್ರಯತ್ನ ನಡೀತಾ ಇದೆ ಹೇಗೆ ಅಂತ? ಸರ್, ಡೆಫಿನೆಟ್ಲಿ. ಯಾಕಂತಂದರೆ ಎಲ್ಲ ರಾಜಕೀಯ ಪಕ್ಷಗಳೂ ಕೂಡ ಎಲೆಕ್ಷನ್ ಟೈಮಲ್ಲಿ ತಮ್ಮದೇ ಆದಂತಹ ಒಂದು ಪ್ರಯತ್ನವನ್ನು ಮಾಡ್ತಾ ಇರುತ್ತೆ. ಸೊ ಅದಕ್ಕೆ ಅದೇ ರೀತಿ ನಮ್ಮ ಪಕ್ಷದಲ್ಲಿಯೂ ಕೂಡ ನಾವು ಎಲ್ಲರನ್ನೂ ಕೂಡ ಒಗ್ಗೂಡಿಸಿ ಒಂದು ಎಲೆಕ್ಷನ್ ಮಾಡುವಂತಹ ಪ್ರಾಮಾಣಿಕ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೀವಿ. ಅದರ ಒಂದು ಪರಿಣಾಮ ಎಲೆಕ್ಷನ್ ರಿಸಲ್ಟ್ ದಿನ ಎಲ್ಲರಿಗೂ ಕಾಣಿಸುತ್ತೆ ಸರ್. ಇತ್ತೀಚೆಗೆ ಎಲ್ಲ ನಾಯಕರು ಸೇರಿಸ್ಕೊಂಡು ಅದರಲ್ಲಿ ವಿಶೇಷವಾಗಿ ಅಸಮಾಧಾನಿತಗೊಂಡಂಥ ವೀಣಾ ಕಾಶ್ಯಪ್ ಪತಿ ವಿಜಯಾನಂದ ಕಾಶ್ಯಪ್ನವರು ಕೂಡ ಇದ್ದರು. ಒಗ್ಗಟ್ಟಿನ ಮಂತ್ರವನ್ನು ಜಪಿಸಿದ್ರಿ. ಆ ಸಭೆ ಆದ ನಂತರದ ರೆಸ್ಪಾನ್ಸ್ ಹೇಗಿದೆ ಅಂತ? ಆ ಸಭೆ ಆದ ನಂತರ ಇನ್ನೂ ಒಳ್ಳೆಯ ರೆಸ್ಪಾನ್ಸ್ ಇದೆ ಸರ್. ಯಾಕಂತಂದರೆ ಎಷ್ಟು ಜನ ನಾಯಕರು ನಮ್ಮನ್ನು ಬೆನ್ನೆಲುಬಾಗಿ ನಿಂದಿರ್ತಾರೆ. ನಮ್ಮ ತಂದೆಯವರು ಮೊದಲಿಂದನೂ ಹೇಳಿದರು, ನಾವು ಸಂಘರ್ಷದಿಂದ ಅಲ್ಲ ಸಾಮರಸ್ಯದಿಂದ ಎಲೆಕ್ಷನ್ ಮಾಡ್ತೀವಿ ಅಂತ. ಆ ಮಾತಿನಂತೆ ನಾವು ಎಲ್ಲರ ಒಂದು ನೆರವಿನಲ್ಲಿ ಈ ಎಲೆಕ್ಷನನ್ನು ಮಾಡ್ತಾಯಿದ್ದೀವಿ. ಜನರ ರೆಸ್ಪಾನ್ಸ್, ವಿಶೇಷವಾಗಿ ನಮ್ಮ ಕಾರ್ಯಕರ್ತರಿಗೆ, ನಮ್ಮ ವಿಜಯಾನಂದ ಅಣ್ಣ ಅವರು ನಮಗೆ ಬಹಳ ನಮ್ಮ ಇಡೀ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಿಗೆ ದೊಡ್ಡ ಹುರುಪನ್ನು ತುಂಬುವವರು. ಸೊ ಅದಕ್ಕಾಗಿ ಅವ್ರು ಬಂದಿದ್ದಕ್ಕೆ ಅವರ ಒಂದು ಮಾತಿನಿಂದ ಎಲ್ಲ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರು ಇನ್ನೂ ಜಾಸ್ತಿ ಚೇತರಿಸ್ಕೊಂಡಿದ್ದಾರೆ ಅಂತ ನಾನು ನಂಬಿದ್ದೀನಿ. ಒಂದು ಕಡೆ ಕೇಸರಿ ಪಡೆಯ ನಾಯಕರಾಗಿ ಗದ್ದಿಗೌಡರು ಇದ್ದಿರುವಂಥದ್ದು ಸತತ 4 ಬಾರಿ, ಮತ್ತೊಂದು ಸರಿ ನಾ ಗೆದ್ದೆ ಗೆಲ್ತೀನಿ ಅಂತ ಹೊರಟಿದ್ದಾರೆ. ಇನ್ನೊಂದು ಕಡೆ ಕೇಸರಿ ಇನ್ನೊಂದು ಭಾಗ ಹಿಂದೆ 2 ಅಕ್ಷರ ಸೇರಿಸಿದ್ರೆ ಗಜ ಕೇಸರಿ, ತಾವು ಗಜ ಕೇಸರಿ ಯೋಗ. ಯಾವ ರೀತಿ ಕಾಂಪಿಟೇಷನ್ ನೋಡೋಣ ಸರ್. ನಾನು ಇವಾಗ ಹೇಳಿದ್ದೀನಲ್ಲ, ನಾವು ಗಜಕೇಸರಿ ಯೋಗ ನಂದಷ್ಟೇ ಅಲ್ಲ, ಇಡೀ ಕಾಂಗ್ರೆಸ್ ಪಕ್ಷದೇ ಗಜಕೇಸರಿ ಯೋಗ. ಸೊ ಡೆಫಿನೆಟ್ಲಿ ನಾವೆಲ್ಲ ಪ್ರಯತ್ನವನ್ನು ಮಾಡ್ತೀವಿ. ಕೇಸರಿ ಅಥವಾ ಗಜಕೇಸರಿ ಅನ್ನೋಕ್ಕಿಂತಲೂ ಹೆಚ್ಚಾಗಿ ಯಾರು ಜನರಿಗೋಸ್ಕರ ಸುದೀರ್ಘವಾಗಿ ಕೆಲಸ ಮಾಡಿ ಅಭಿವೃದ್ಧಿಯತ್ತ, ಬಾಗಲಕೋಟೆ ಅಭಿವೃದ್ಧಿಯತ್ತ ಕನಸುಗಳನ್ನು ಹೊತ್ತಿದ್ದಾರೆ ಅಂಥವರಿಗೆ ಜನ ಮತ ನೀಡಬೇಕು ಅಂತ ನನ್ನ ಕಳಕಳಿ ವಿನಂತಿ ಸರ್. ಸದ್ಯದ ಮಟ್ಟಿಗೆ ಹೇಳೋದಾದರೆ ಇಡೀ ಕ್ಷೇತ್ರದಲ್ಲಿ ಎಲ್ಲ ನಾಯಕರು, ಕಾಂಗ್ರೆಸ್ ನಾಯಕರು ನಿಮ್ಮ ಪರವಾಗಿ ನಿಂತಿದ್ದಾರೆ. ವಿಜಯಾನಂದ ಕಾಶ್ಯಪ್ನವರು ನಿಂತಿದ್ದು ಇನ್ನಷ್ಟು ಬಲ ಬಂದಿದೆ. ಆದರೆ ಇನ್ನೊಂದು ಕಡೆ ಅವರ ಪತ್ನಿ ಮತ್ತೊಂದು ಪೋಸ್ಟ್ ಹಾಕಿರುವಂಥದ್ದು, ನನ್ನ ನಡೆ ಸ್ವಾಭಿಮಾನದ ಕಡೆಗೆ ಅಂತ ಹೇಳ್ಕೊಂಡು ಒಂದು ಪೋಸ್ಟನ್ನು ಮಾಡಿದ್ದಾರೆ. ಈ ನಿಟ್ಟಿನಲ್ಲಿ ಅವರ ಸಂಧಾನ ಇನ್ನೂ ನಡೀತಾ ಇದೆಯಾ ಹೇಗೆ ಅಂತಂದು? ಸರ್, ಮೊದಲನೇದು ಹೇಳಬೇಕು ಅಂತಂದರೆ ಆ ಪೋಸ್ಟನ್ನು ನಾನು ವೈಯಕ್ತಿಕವಾಗಿ ನೋಡಿಲ್ಲ. ಸೊ ಅದ್ರ ಬಗ್ಗೆ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸೋದು ಐ ಡೋಂಟ್ ನೋ ಎಷ್ಟು ಮಟ್ಟಿಗೆ ಸರಿ ಅಂತ. ಆದರೆ ನಾನು ಏನು ಹೇಳಬಲ್ಲೆ ಅಂತ ಅಂದರೆ, ಅಕ್ಕನೂ ಕೂಡ ಡೆಫಿನೆಟ್ಲಿ ನಮ್ಮ ಜೊತೆ ಎಲ್ಲ ಎಲೆಕ್ಷನ್ ಮಾಡ್ತಾರೆ. ಯಾಕಂದರೆ ಅವರು ಕೂಡ ಕಾಂಗ್ರೆಸ್ ಪಕ್ಷದ ಒಂದು ಭಾಗ. ನಾವೆಲ್ಲರೂ ಒಗ್ಗಟ್ಟಿನಿಂದ ಈ ಎಲೆಕ್ಷನನ್ನು ಮಾಡ್ತೀವಿ ಅನ್ನೋಂಥ ನಂಬಿಕೆ ನನಗಿದೆ ಸರ್. ಇದಿಷ್ಟು ಏನು ಬಾಗಲಕೋಟೆ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಸಂಯುಕ್ತ ಪಾಟೀಲ್ ಅವರ ಮಾತು. ಏನೆಲ್ಲ ಅಸಮಾಧಾನಗಳಿದ್ದರೂ ಕೂಡ ಎಲ್ಲವೂ ಸರಿಯಾಗುತ್ತೆ, ಎಲ್ಲರೂ ಒಗ್ಗಟ್ಟಿನಿಂದ ಹೋರಾಡಿ ನಾವು ಗೆದ್ದೇ ಗೆಲ್ತೀವಿ ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ. ಕ್ಯಾಮ್ರಾಮನ್ ಬಾಪು ಜೊತೆ ರವಿ ಮುಖಿ, TV9 ಬಾಗಲಕೋಟೆ.